ಕಳೆದ 2 ದಿನಗಳಿಂದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವಿಡಿಯೋ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ನಮ್ಮ ಕನ್ನಡಿಗ, ಅದು ಇಂಡಿಯನ್ ಟೀಮ್ನ ಪ್ರತಿನಿಧಿಸುವಂತ ಆಟಗಾರನಿಗೆ ಇದೆಂತ ಅವಮಾನ ರೀ. ಹೌದು, ಕ್ರಿಕೆಟ್ನ ಗಂಧಗಾಳಿಯೂ ಗೊತ್ತಿಲ್ಲದ ಈ ವ್ಯಕ್ತಿ ದುಡ್ಡಿನ ಮದದಲ್ಲಿ ಬಂದು ಬೈದಾಡ್ತಿರೋ ವಿಡಿಯೋ ನೋಡಿದ್ರೆ ಲಕ್ನೋ ತಂಡದ ಫ್ರಾಂಚೈಸಿ ಮೇಲೆ ನಮಗೆ ಸಿಟ್ಟು ಬರುತ್ತೆ. ಆದರೆ KL ರಾಹುಲ್ ಅಷ್ಟಾದರೂ ಅಲ್ಲಿ ತಾಳ್ಮೆಯಿಂದ ವರ್ತಿಸಿ ಅವರು ದೊಡ್ಡವರು ಅನಿಸ್ಕೊಂಡ್ರು. ಇದೆಲ್ಲ ಹಳೆಯ ಕತೆ. ಈಗ ಹೊಸ ಕತೆ ಏನಂದ್ರೆ, ಇಷ್ಟೆಲ್ಲ ಬೆಳವಣಿಗೆ ನಂತರ ಅವಮಾನಗೊಂಡ ರಾಹುಲ್ RCB ತಂಡಕ್ಕೆ ವಾಪಸ್ ಆಗ್ತಾರಾ? ಎಂತಹದೊಂದು ಸುದ್ದಿ ಕೇಳಿ ಬರ್ತಾ ಇದೆ. ರಾಹುಲ್ ಸದ್ಯದಲ್ಲಿ ಲಕ್ನೋ ತಂಡಕ್ಕೆ ರಾಜೀನಾಮೆಯನ್ನ ಕೊಡಲಿದ್ದಾರೆ. ರಾಜೀನಾಮೆ ಕೊಟ್ಟು RCB ಟೀಮ್ ಅನ್ನ ಸೇರಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಿದೆ. ಕೆಲವೇ ದಿನಗಳ ಹಿಂದೊಂದು ಸಲ KL ರಾಹುಲ್ ಒಂದು ಮಾತನ್ನ ಹೇಳಿದ್ರು, RCBಗೆ ಆಡೋಕೆ ನನಗೆ ಇಷ್ಟ ಅಂತ. ಆ ಮಾತಿಗೂ ಈಗಿನ ಇನ್ಸಿಡೆಂಟ್ಗೂ ತಾಳೆ ಆಗ್ತಾ ಇದೆ. 2025ಕ್ಕೆ ಮತ್ತೆ ಆಟಗಾರರ ಹರಾಜು ಪ್ರಕ್ರಿಯೆ ಇದೆ. ಆಗ ಲಕ್ನೋ KL ರಾಹುಲ್ ರನ್ನ ಕೈ ಬಿಡಬಹುದು. 2022ರಲ್ಲಿ ರಾಹುಲ್ ನನ್ನ 17 ಕೋಟಿ ರೂಪಾಯಿಗೆ ಬಿಡ್ ಮಾಡಿತ್ತು. ಆಗ ತಂಡಕ್ಕೆ ಸೇರಿಸಿಕೊಂಡಿದ್ರು. ಆದರೆ ರಾಹುಲ್ ಈ ಸಲದ IPL ನಲ್ಲಿ ಹೇಳುವಂತಹ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಸೊ ಈಗ ರಾಹುಲ್ ನನ್ನ ಕೈ ಬಿಡೋಕೆ ಲಕ್ನೋ ಕೂಡ ಯೋಚನೆ ಮಾಡ್ತಾ ಇದೆ. ಇತ್ತ ರಾಹುಲ್ಗೂ ಬೆಂಗಳೂರು ತಂಡವನ್ನ ಸೇರಿಕೊಳ್ಳೋ ಆಸೆ. ಈ ವಿಡಿಯೋ ನೋಡಿದ RCBಯ ಅಭಿಮಾನಿಗಳು ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ. ಅಷ್ಟೆಲ್ಲ ಅನಿಸ್ಕೊಂಡು ಸ್ವಾಭಿಮಾನ ಮರೆತು ಅಲ್ಯಾಕಿರ್ತೀರಾ ಸಾರ್, ಬನ್ನಿ ನಮ್ಮ ತಂಡಕ್ಕೆ ಅಂತ RCBಗೆ ಕರೆಯೋಲೆ ನೀಡ್ತಾ ಇದ್ದಾರೆ. ಅಂದುಕೊಂಡಂತೆ ಆದ್ರೆ 2025ರ ಆವೃತ್ತಿಯಲ್ಲಿ RCB ಜರ್ಸಿಯನ್ನ KL ರಾಹುಲ್ ಧರಿಸುವುದು ಪಕ್ಕಾನಾ? ಕಾದು ನೋಡಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.